ಗುರುದೇವ್, ಇದು ಧನಸ್ಸು ರಾಶಿಯವರ ಆಗಸ್ಟ್ ತಿಂಗಳ ಮಾಸ ಭವಿಷ್ಯ. ಈ ಮಾಸದಲ್ಲಿ ನಿಮ್ಮ ಜೀವನದಲ್ಲಿ ಆಗುವಂತಹ ಬದಲಾವಣೆಗಳೇನು, ಯಾವ್ಯಾವ ರೀತಿಯಾಗಿರ್ತಕ್ಕಂತಹ ಕ್ರಮಗಳನ್ನ ನೀವು ತಗೊಂಡ್ರೆ ನಿಮಗೆ ಶುಭವಾಗುತ್ತೆ ಅಂತ ಹೇಳಿ ಪರಿಪೂರ್ಣವಾಗಿ ಈ ಒಂದು ಮಾಸದ ಕುರಿತಾಗಿ ತಿಳಿಸ್ಕೊಡ್ತಾ ಇದ್ದೇನೆ. ಮೊದಲನೇ ಸಾರಿ ನಮ್ಮ ಚಾನಲ್ಗೆ ಬಂದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇದು ಧನಸ್ಸು ರಾಶಿಯವರ ಆಗಸ್ಟ್ ತಿಂಗಳ ಮಾಸ ಭವಿಷ್ಯ. ಧನಸ್ಸು ರಾಶಿಯವರನ್ನ ಒಂದೇ ಕಡೆ ಕಟ್ಟಿ ಹಾಕೋದು ತುಂಬಾ ಕಷ್ಟ. ಯಾಕಂದ್ರೆ ಅವರು ಸದಾ ಓಡಾಡ್ಕೊಂಡಿರಬೇಕು, ಕಾಲಿಗೆ ಚಕ್ರ ಕಟ್ಕೊಂಡು ದಿನಪೂರ್ತಿ ಬಿಸಿ ಇರಬೇಕು ಅಂತಕ್ಕಂತ ಮನಸ್ಥಿತಿಯನ್ನು ಹೊಂದಿರತಕ್ಕಂಥವ್ರು. ಯಾವುದೇ ಕಾರಣಕ್ಕೂ ಟೈಮ್ ವೇಸ್ಟ್ ಮಾಡೋದನ್ನ ಖಂಡಿತವಾಗ್ಲೂ ಇಷ್ಟಪಡೋದಿಲ್ಲ. ಪ್ರತಿನಿತ್ಯ ದುಡಿಮೆ ಆಗ್ಬೇಕು, ಪ್ರತಿನಿತ್ಯ ಕೆಲಸ ಆಗ್ಬೇಕು, ಅಂದುಕೊಂಡಿರೋ ಕೆಲಸಗಳಾದ್ರೂ ಆಗ್ಬೇಕು ಅಂತ ಹೇಳಿ ಧನಸ್ಸು ರಾಶಿಯವರು ಪರಿಪೂರ್ಣವಾಗಿ ಎಷ್ಟಾಗುತ್ತೋ ಅಷ್ಟು ಶ್ರಮವನ್ನ ವಹಿಸಿಕೊಂಡು ಕೆಲಸವನ್ನ ಮಾಡ್ಕೊಳ್ತಾ ಇರ್ತಾರೆ. ಈ ಧನಸ್ಸು ರಾಶಿಯವರಿಗೆ ಈ ಒಂದು ಆಗಸ್ಟ್ ಮಾಸದಲ್ಲಿ ಒಂದಷ್ಟು ಆರೋಗ್ಯ ಸಮಸ್ಯೆಗಳು ಬಂದು ದಿನನಿತ್ಯದ ಕೆಲಸ ಕಾರ್ಯಗಳೇನಿರುತ್ತಲ್ಲ ಇದಕ್ಕೆ ಒಂದಷ್ಟು ಸಮಸ್ಯೆಗಳು ಕೂಡ ನಿರ್ಮಾಣ ಆಗ್ಬೋದು. ಧನಸ್ಸು ರಾಶಿಯ ಅಧಿಪತಿ ಬೃಹಸ್ಪತಿ ಗುರು. ಹಾಗಾಗಿ ಪ್ರತಿಯೊಂದು ವಿಚಾರವನ್ನ ಕೂಡ ಕಲಿತಾ ಇರಬೇಕು. ಚಿಕ್ಕ ವಯಸ್ಸಿಂದನೂ ಅಷ್ಟೇ ಬಹಳ ಪ್ರಶ್ನೆ ಮಾಡ್ತಕ್ಕಂತಹ ಸ್ವಭಾವ, ಎಲ್ಲವನ್ನ ಡಿಟೆಕ್ಟಿವ್ ಮೈಂಡ್ ಸೆಟ್ ಅಂತ ಹೇಳ್ತೀವಿ. ಆ ರೀತಿ ಎಲ್ಲವನ್ನ ಕೂಡ ಕಂಡುಹಿಡಿಬೇಕು. ಅದು ಹೇಗೆ, ಇದು ಯಾಕೆ ಅಂತ ಹೇಳಿ ತಿಳ್ಕೊಳ್ತಕ್ಕಂತಹ ಮನೋಭಾವ ಧನಸ್ಸು ರಾಶಿಯಲ್ಲಿ ಹೆಚ್ಚಾಗಿರುತ್ತೆ. ಯಾಕಂದ್ರೆ ಗುರುವಿನ ಅನುಗ್ರಹ ಇರೋದ್ರಿಂದ ಒಂದಷ್ಟು ಜ್ಞಾನವನ್ನ ಪಡ್ಕೊಳ್ತಾ ಇರಬೇಕು, ಹೊಸ ಹೊಸ ವಿಚಾರಗಳನ್ನ ಕಲಿತಾ ಇರಬೇಕು, ಹೊಸ ಹೊಸ ರೀತಿಯಾಗಿರ್ತಕ್ಕಂತಹ ವಹಿವಾಟುಗಳನ್ನ ಮಾಡಬೇಕು ಅಂತಕ್ಕಂತಹ ಮನಸ್ಥಿತಿ ಹೆಚ್ಚಾಗಿ ಈ ಒಂದು ಧನಸ್ಸು ರಾಶಿಯಲ್ಲಿ ಇರುತ್ತೆ. ಈ ಒಂದು ಧನಸ್ಸು ರಾಶಿಗೆ ಪೂರಕವಾಗಿ ಒಂದಷ್ಟು ಜ್ಞಾನ ಸಂಪಾದನೆ ಈ ಒಂದು ಮಾಸದಲ್ಲಿ ಖಂಡಿತವಾಗ್ಲೂ ಕೂಡ ಧನಸ್ಸು ರಾಶಿಯವರಿಗೆ ಆಗ್ಲಿಕ್ಕಿದೆ. ಧನಸ್ಸು ರಾಶಿಯವರು ಬಹಳ ತಮಾಷೆಯಾಗಿ ಮಾತಾಡ್ತಕ್ಕಂತಹ ವ್ಯಕ್ತಿಗಳಾಗಿರ್ತಾರೆ. ಚಿಕ್ಕ ಮಕ್ಕಳಂತೆ ಸದಾ ನಗಲು, ಸದಾ ಖುಷಿಯಾಗಿರ್ತಕ್ಕಂತಹ ಮನಸ್ಥಿತಿ ಖಂಡಿತವಾಗ್ಲೂ ಕೂಡ ಧನಸ್ಸು ರಾಶಿಯಲ್ಲಿ ಹೆಚ್ಚಾಗಿರ್ತಕ್ಕಂಥದ್ದಿರುತ್ತೆ. ಆವಿಷ್ಕಾರಿಕವಾಗಿ ತಂತ್ರಜ್ಞಾನವನ್ನ ಕಲಿಬೇಕು, ಒಂದು ವಿಶೇಷವಾಗಿರ್ತಕ್ಕಂಥದ್ದು ಯಾರಿಗೂ ಗೊತ್ತಿಲ್ಲದೆ ಇರುವಂತ ವಿಚಾರಗಳನ್ನ ಕೂಡ ಕಲಿಬೇಕು ಅಂತಕ್ಕಂಥ ಮನಸ್ಥಿತಿ ಹೆಚ್ಚಾಗಿ ಒಂದು ಧನಸ್ಸು ರಾಶಿಯಲ್ಲಿ ಇರುತ್ತೆ. ಹಾಗೆ ಯಾವುದೇ ಕಾರಣಕ್ಕೂ ಈ ಮಕ್ಕಳ ಒಂದು ನಗುವನ್ನ ನೋಡಿ ಅಥವಾ ಮಕ್ಕಳ ತರ ಆಡ್ತಾ ಇರೋದನ್ನ ನೋಡಿ ಅವ್ರಿಗೆ ಜವಾಬ್ದಾರಿ ಇಲ್ಲ ಅಂತ ಸಂಪೂರ್ಣವಾಗಿರ್ತಕ್ಕಂತಹ ಜವಾಬ್ದಾರಿಯನ್ನ ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ಧನಸ್ಸು ರಾಶಿಯವರು ಮರೆಯೋದಿಲ್ಲ. ಹಾಗಾಗಿ ಹೊಸ ಹೊಸ ಜವಾಬ್ದಾರಿಗಳು ಕೂಡ ಈ ಒಂದು ಮಾಸದಲ್ಲಿ ಧನಸ್ಸು ರಾಶಿಯವರ ಮೇಲೆ ಬೀಳ್ತಕ್ಕಂತ ಸಂಭವಗಳಿರುತ್ತೆ. ಸತ್ಯವನ್ನ ಬಹಳಷ್ಟು ಪ್ರೀತಿಸ್ತಾ ಇರ್ತಾರೆ. ಇವರ ಬಳಿ ಯಾರಾದ್ರೂ ಸುಳ್ಳನ್ನ ಹೇಳ್ತಾ ಇದಾರೆ ಅಂದ್ರೆ ಖಂಡಿತವಾಗ್ಲೂ ಕೂಡ ಒಂದು ಸ್ವಲ್ಪನೂ ಇಷ್ಟಪಡೋದಿಲ್ಲ. ಆದ್ರೂ ಕೂಡ ಸುಳ್ಳನ್ನ ಪೂರ್ತಿಯಾಗಿ ಕೇಳಿಸ್ಕೊಂಡು ಹೌದಾ ಅಂತ ಹೇಳಿ ಸುಮ್ಮನಾಗ್ತಾರೆ. ಆ ನಂತರದಲ್ಲಿ ಅವರ ಬೆನ್ನ ಹಿಂದೆ ಏನ್ ಮಾಡ್ಬೇಕು, ಆ ಕೆಲಸ ಕಾರ್ಯಗಳನ್ನ ನೀಟಾಗಿ ಮಾಡಿ ಮುಗಿಸ್ತಕ್ಕಂತಹ ಸಂಭವಗಳು ಕೂಡ ಈ ಒಂದು ಧನಸ್ಸು ರಾಶಿಯವರ ಜೀವನದಲ್ಲಿ ಹೆಚ್ಚಾಗಿರ್ತಕ್ಕಂಥದ್ದಿದೆ. ಈ ಧನಸ್ಸು ರಾಶಿಯವರಿಗೆ ಕೆಲವೊಬ್ಬರಿಗೆ ಬಹಳಷ್ಟು ಜನ ಸ್ನೇಹಿತರಿರ್ತಾರೆ, ಇನ್ನು ಕೆಲವರಿಗೆ ತುಂಬಾ ಕಮ್ಮಿ ಸ್ನೇಹಿತರಿರ್ತಾರೆ. ಅದೇ ತರ ಕೆಲವರು ತುಂಬಾ ಜಾಸ್ತಿ ಮಾತಾಡ್ತಾರೆ, ಇನ್ನು ಕೆಲವರು ಮಾತು ತುಂಬಾ ಕಮ್ಮಿ ಮಾತಾಡ್ತಕ್ಕಂತಹ ಸಂಭವಗಳು ಈ ಒಂದು ಧನಸ್ಸು ರಾಶಿಯಲ್ಲಿ ಇರ್ತಕ್ಕಂಥದ್ದು. ಹಾಗೆ ಈ ಒಂದು ಮಾಸದಲ್ಲಿ ಬಾಯಿ ತಪ್ಪು ಹೇಳಿದ ಮಾತಿಗೆ ಅಥವಾ ಒಂದು ಉದ್ವೇಗದಲ್ಲಿ ಹೇಳಿದ ಮಾತಿಗೆ ಬೆಲೆಯನ್ನ ಕಟ್ಟತಕ್ಕಂತಹ ಪರಿಸ್ಥಿತಿ ಕೂಡ ಈ ಒಂದು ಮಾಸದಲ್ಲಿ ಈ ಒಂದು ಧನಸ್ಸು ರಾಶಿಯವರ ಜೀವನದಲ್ಲಿ ನಿರ್ಮಾಣ ಆಗ್ತಕ್ಕಂತಹ ಸಂಭವಗಳಿರುತ್ತೆ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ನೀವೊಂದು ನಿರ್ಧಾರಗಳನ್ನ ತೆಗೆದುಕೊಳ್ಳಿ ಅಂತ ಹೇಳ್ತೇನೆ. ಮಾತಾಡಬೇಕಾದ್ರೆ ಎಚ್ಚರಿಕೆಯಿಂದ ಮಾತನಾಡಿ, ಪದಗಳನ್ನ ಬಳಸುವಾಗ ಬಹಳ ವಿಶೇಷವಾಗಿ ಎಚ್ಚರಿಕೆಯಿಂದ ಇರಬೇಕು ಅಂತಕ್ಕಂಥದ್ದು ಧನಸ್ಸು ರಾಶಿಯವರು ಈ ಮಾಸದಲ್ಲಿ ಎಚ್ಚರಿಕೆಯಿಂದ ಇರಬೇಕಾಗಿರುವಂತಹ ವಿಚಾರ. ಹಿಂದಿನ ಸಂಚಿಕೆಗಳಲ್ಲಿ ನಾವು ಮಾತಾಡಿರಂಗೆ ಈ ಒಂದು ಧನಸ್ಸು ರಾಶಿಯವರು ಬಿಸ್ನೆಸ್ ಮಾಡೋದಕ್ಕೆ ಹೇಳು ಮಾಡಿಸಿರುವಂತಹ ರಾಶಿ. ಧನಸ್ಸು ರಾಶಿಯವರು ಈ ಒಂದು ಮಾಸದಲ್ಲಿ ಏನಾದ್ರೂ ಒಂದಷ್ಟು ಬಿಸ್ನೆಸ್ ಅನ್ನ ಪ್ರಾರಂಭ ಮಾಡಬೇಕು ಅಂದ್ರೆ ನೀವು ಖಂಡಿತವಾಗ್ಲೂ ಕೂಡ ಗುರುವಿನ ಆರಾಧನೆಯನ್ನ ಮಾಡಿ ಅಥವಾ ಯಾವ್ದಾದ್ರು ಗುರುವಿನ ಒಂದು ಆಶೀರ್ವಾದವನ್ನ ಪಡೆದುಕೊಂಡು ಆ ನಂತರದಲ್ಲಿ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಬಹುದು ಈ ಮಾಸದಲ್ಲಿ. ಆಗ ಒಂದಷ್ಟು ಲಾಭಗಳಿರುತ್ತೆ. ಧನಸ್ಸು ರಾಶಿಯವರು ಹೆಚ್ಚಾಗಿ ಶಿಕ್ಷಕರು ಅಥವಾ ಟೀಚಿಂಗ್ ಪ್ರೊಫೆಷನ್ ನ ತಗೊಂಡಿರ್ತಾರೆ. ಈ ಒಂದು ಧನಸ್ಸು ರಾಶಿಯವರು ಅಥವಾ ಕಲಿಸೋದೊಂದು ವಿಚಾರವನ್ನ ಕಲಿಸ್ಕೊಡತಕ್ಕಂತಹ ಮನಸ್ಥಿತಿ ಹೆಚ್ಚಾಗಿರುತ್ತೆ ಧನಸ್ಸು ರಾಶಿಯವರಿಗೆ. ಹಾಗಾಗಿ ಈ ಮಾಸದಲ್ಲಿ ನೀವೇನಾದ್ರು ಟೀಚಿಂಗ್ ಪ್ರೊಫೆಷನ್ ಅಲ್ಲಿ ಇದ್ದು ಏನಾದ್ರು ಕಲಿಸ್ಕೊಡ್ತಾ ಇದ್ರಿ, ಈ ಫೀಲ್ಡ್ ಅಲ್ಲಿ ಸ್ವಲ್ಪ ಮಧ್ಯಮ ಫಲ ಅಂತಕ್ಕಂಥದ್ದು ನಿಮಗಿರುತ್ತೆ. ಕಲಿಸ್ತಕ್ಕಂಥದ್ರಿಂದ ಒಂದಷ್ಟು ಮಾನಸಿಕವಾಗಿ ನಿಮಗೆ ನೆಮ್ಮದಿ ಅಂತಕ್ಕಂಥದ್ದು ಪ್ರಾಪ್ತಿ ಆಗತ್ತೆ. ಆದ್ರೆ ಒಂದಷ್ಟು ಒತ್ತಡಗಳಿಂದಾಗಿ ಸ್ವಲ್ಪ ಮಾನಸಿಕವಾಗಿ ಒತ್ತಡ ಇರೋದ್ರಿಂದ ಸ್ವಲ್ಪ ನಿಮ್ಗೆ ಅಲ್ಲಿ ಈ ಕಡೆ ಮನಸ್ಸು ಹೋಗ್ತಕ್ಕಂತ ಸಂಭವಗಳಿರುತ್ತೆ. ಹಾಗೆ ಇದನ್ನ ಧ್ಯಾನವನ್ನ ಮಾಡೋದ್ರ ಮುಖಾಂತರದಲ್ಲಿ ಇದನ್ನ ನೀವು ತಡೆಗಟ್ಟಬಹುದು ಹಾಗೂ ಶುಭದಾಯಕ ಫಲಗಳನ್ನ ಕೂಡ ಪಡಿಬಹುದು. ಆತುರ ಸ್ವಭಾವದವರು ಧನಸ್ಸು ರಾಶಿಯವರು. ಹಾಗಾಗಿ ಆತರದಿಂದ ತೆಗೆದುಕೊಳ್ತಕ್ಕಂತಹ ನಿರ್ಧಾರದಿಂದ ಸ್ವಲ್ಪ ಹಾನಿ ಅಂತಕ್ಕಂಥದ್ದು ಕೂಡ ನಿಮ್ಗೆ ಕ್ರಿಯೇಟ್ ಆಗ್ಬೋದು. ಹಾಗಾಗಿ
ಒಂದಷ್ಟು ನೋಡ್ಕೊಂಡು ಯೋಚನೆ ಮಾಡಿ ಈ ಒಂದು ಸ್ವಭಾವವನ್ನ ನೀವು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ಕೂಡ ಲಾಭ ಆಗುತ್ತೆ. ಈ ಮಾಸದಲ್ಲಿ ಖಂಡಿತವಾಗ್ಲೂ ಅಭಿವೃದ್ಧಿಯನ್ನು ಹೊಂದಿರ್ತೀರಿ. ಶುಭ ವಾರ್ತೆಗಳನ್ನ ಕೇಳೋದಕ್ಕೆ ನಿಮಗೆ ಸಾಧ್ಯ ಆಗ್ಬೋದು. ವಿದ್ಯಾರ್ಥಿಗಳಿಗೆ ಓದಿನಲ್ಲಿ ಆಸಕ್ತಿ ಹೆಚ್ಚಾಗ್ಬೋದು. ಯಾರು ಧನುಸು ರಾಶಿಯವರು ಓದದೇ ಇಲ್ಲ ಅಂತ ಕೂತಿದ್ರಲ್ಲ, ಅಂತವ್ರಿಗೂ ಕೂಡ ಓದುವಂತಹ ಮನಸ್ಥಿತಿಗಳು ಈ ಮಾಸದಲ್ಲಿ ನಿರ್ಮಾಣ ಆಗ್ಬೋದು. ಪ್ರೇಮಿಗಳಿಗೆ ವಾತಾವರಣ ಉತ್ತಮವಾಗಿರೋದಿಲ್ಲ. ಸ್ವಲ್ಪ ಒಂದಷ್ಟು ಹೊಡೆದಾಟಗಳು, ಜಗಳಗಳು ಖಂಡಿತವಾಗ್ಲೂ ಕೂಡ ಈ ಮಾಸದಲ್ಲಿ ನಿರ್ಮಾಣ ಆಗ್ತಕ್ಕಂತ ಸಂಭವ ಇರುತ್ತೆ. ಹಾಗೆ ಹೆಂಡತಿಯ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಬೇಕಾಗುತ್ತೆ. ಯಾಕಂದ್ರೆ ನೀವು ಗಮನ ಕೊಟ್ಟು ಅವ್ರ ಮಾತ್ರೆ ತೆಗಿತಾ ಇಲ್ಲ, ಆ ಮಾತ್ರೆಗಳನ್ನ ಅವ್ರಿಗೆ ತೆಗಿಸಿದಾಗ ದೊಡ್ಡದಾಗೋದಿಲ್ಲ. ಯಾವುದೇ ಸಮಸ್ಯೆ ಇದ್ರೂನು ನೀವು ಅವ್ರ ಕಡೆ ಗಮನ ಕೊಡದೇ ಇದ್ದು ಅವರು ಆ ಮಾತ್ರೆಗಳನ್ನ ತೆಗಿತಾ ಇಲ್ಲ, ಏನೋ ಸಣ್ಣ ಪುಟ್ಟ ಸಮಸ್ಯೆ ಇರುತ್ತೆ, ಅದು ದೊಡ್ಡದಾಗ್ತಕ್ಕಂತಹ ಸಂಭವಗಳು ಕೂಡ ಈ ಮಾಸದಲ್ಲಿ ಬರೋದ್ರಿಂದ ಸ್ವಲ್ಪ ಅದರ ಕಡೆ ಗಮನವನ್ನ ಕೊಡ್ಬೇಕು ಅಂತ ಹೇಳುತ್ತೆ. ಗೃಹದಲ್ಲಿ ಅಶಾಂತಿಯ ವಾತಾವರಣ ನಿರ್ಮಾಣ ಆಗ್ಬೋದು, ಅಥವಾ ಮನೆಯಲ್ಲಿ ನಿಮ್ಮದಲ್ಲದೆ ಇದ್ರೂನು ಬೇರೆಯವ್ರ ಜಗಳ ಆಡಿ ನಿಮ್ಮ ಮನೆಯಲ್ಲಿ ಒಂದಷ್ಟು ಮಾನಸಿಕವಾಗಿ ಒತ್ತಡ ಅಂತಕ್ಕಂಥದ್ದು ಕೂಡ ನಿಮ್ಗೆ ಈ ಮಾಸದಲ್ಲಿ ನಿರ್ಮಾಣ ಆಗ್ಬೋದು. ಈ ಮಾಸದಲ್ಲಿ ಸ್ತ್ರೀಯರು ಕೂಡ ಶತ್ರುಗಳಾಗಿ ಕಾಡ್ತಕ್ಕಂಥ ಸಂಭವಗಳು ಕೂಡ ಇರುವಂತದ್ದು. ಹೆಣ್ಣು ಮಕ್ಕಳಿಂದ ಒಂದಷ್ಟು ತೊಂದರೆಗಳನ್ನ ಈ ಮಾಸದಲ್ಲಿ ಧನುಸು ರಾಶಿಯವರು ಎದುರಿಸ್ತಕ್ಕಂತಹ ಸಂಭವಗಳಿರುತ್ತೆ. ಹಾಗೆ ನಿಮ್ಮ ವರ್ತನೆಯಿಂದಾಗಿ ನಿಮ್ಮ ಮನೆಯವರು ಅಥವಾ ನಿಮ್ಮ ಫ್ರೆಂಡ್ ಸರ್ಕಲ್, ಫಸ್ಟ್ ಸರ್ಕಲ್ ಅಂತ ಏನ್ ಹೇಳ್ತೀವಲ್ಲ, ಇವರಿಗೆ ಒಂದ್ ಸ್ವಲ್ಪ ಬೇಸರ ತರಿಸಬಹುದು. ನಿಮ್ಮ ಮಾತು ಅಥವಾ ನಿಮ್ಮ ವ್ಯವಹಾರಿಕ ನಡೆ ನುಡಿ ಏನಿರುತ್ತಲ್ಲ, ಇದರಿಂದಾಗಿ ಸ್ವಲ್ಪ ಅವರಿಗೆ ನಿಮ್ಮ ವರ್ತನೆಗಳಿಂದ ಸ್ವಲ್ಪ ಬೇಜಾರಾಗ್ತಕ್ಕಂಥ ಸಂಭವಗಳು ಕೂಡ ಇರ್ತಕ್ಕಂಥದ್ದು, ಅನಾನುಕೂಲ ಆಗ್ತಕ್ಕಂಥ ಸಂಭವಗಳು ಕೂಡ ಇರುವಂತದ್ದು. ಹಾಗೆ ಹಣ ಪಡಿಬೇಕು ಅಂತ ಹೇಳಿ ಒಂದಷ್ಟು ನಿಮ್ಗೆ ಯಾರಾದ್ರೂ ಮೋಸ ಮಾಡಬೇಕು, ಹಣ ತಗೋಬೇಕು ನಿಮ್ ಕೈಯಿಂದ ಅಂತ ಹೇಳಿ ಒಂದಷ್ಟು ಸುಳ್ಳುಗಳನ್ನ ಹೇಳಿ ನಿಮ್ ಕೈಯಿಂದ ದುಡ್ಡಿಸ್ಕೊಂಡು ಆಮೇಲೆ ಆಗಲ್ಲ ಅಂತ ಹೇಳಿ ನಿಮ್ಗೆ ಮೋಸ ಮಾಡತಕ್ಕಂತಹ ಸಂಭವಗಳಿರುತ್ತೆ. ಹಾಗಾಗಿ ಧನುಸು ರಾಶಿಯವರು ಈ ಮಾಸದಲ್ಲಿ ಯಾರಿಗೂ ಕೂಡ ಸಾಲವನ್ನ ಕೊಡೋದಕ್ಕೆ ಹೋಗ್ಬೇಡಿ, ಅದು ಹಿಂದಿರುಗಿ ಬರೋದಿಲ್ಲ ಅಂತ ಈಗಲೇ ಹೇಳ್ತಾ ಇದ್ದೇನೆ. ಹಾಗೆ ಮಹಾಲಕ್ಷ್ಮಿಯ ದೇವಸ್ಥಾನಕ್ಕೆ ಹೋಗಿ ಪೂಜೆಯನ್ನ ಮಾಡಿಸೋದ್ರಿಂದ ಈ ಒಂದು ಸಮಸ್ಯೆ ಆಲ್ರೆಡಿ ದುಡ್ಡು ಕೊಟ್ಟಿದ್ರೆ ಈ ಒಂದು ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಹೋಗಿ ಪೂಜೆಯನ್ನ ಮಾಡೋದ್ರಿಂದ ಆ ದುಡ್ಡು ವಾಪಸ್ ಬರ್ತಕ್ಕಂತಹ ಸಂಭವಗಳು ಕೂಡ ಇರುವಂತದ್ದು. ಹಾಗೆ ಮನೆಯಲ್ಲಿರ್ತಕ್ಕಂತಹ ಪ್ರತಿಯೊಬ್ಬರನ್ನ ಕೂಡ ಗೌರವದಿಂದ ಈ ಮಾಸದಲ್ಲಿ ಕಾಣಿ. ಹಾಗಾಗಿ ಈ ರೀತಿ ಗೌರವದಿಂದ ಕಂಡು ಪ್ರೀತಿಯಿಂದ ಕಂಡಾಗ ನಿಮಗೆ ಒಂದಷ್ಟು ಅದು ರಿಟರ್ನ್ ಬರುತ್ತೆ. ನಾವೇನ್ ಕೊಡ್ತೀವಲ್ಲ ಅದು ರಿಟರ್ನ್ ಬರುತ್ತೆ. ನೀವು ಅವ್ರು ಗೌರವ ಕೊಟ್ಟಾಗ ಅವರು ಕೂಡ ನಿಮ್ಗೆ ಗೌರವ ಕೊಟ್ಟು ನಿಮಗೊಂದ್ ಮನೆಯಲ್ಲಿ ಒಂದ್ ಸ್ವಲ್ಪ ಸುಖ, ಶಾಂತಿ, ನೆಮ್ಮದಿ ಅಂತಕ್ಕಂಥದ್ದು ಕೂಡ ಪ್ರಾಪ್ತಿ ಆಗ್ತಕ್ಕಂಥ ಸಂಭವ ಇರುತ್ತೆ. ಹಾಗೆ ರಾಜಕಾರಣಿಗಳಿಗೆ, ಸರ್ಕಾರಿ ನೌಕರಿಯಲ್ಲಿರುವಂತವರಿಗೆ ಈ ಮಾಸದಲ್ಲಿ ಉತ್ತಮವಾಗಿರುವುದಿಲ್ಲ. ಅಂದ್ರೆ ಸ್ವಲ್ಪ ಅಡೆತಡೆಗಳು ಈ ಮಾಸದಲ್ಲಿ ಖಂಡಿತವಾಗ್ಲೂ ಕೂಡ ನಿರ್ಮಾಣ ಆಗ್ತಕ್ಕಂತಹ ಸಂಭವಗಳು ಇರುವಂತದ್ದು. ನೀವು ಎಷ್ಟು ಶ್ರಮ ಪಡ್ತಿರಲ್ಲ ಅಷ್ಟು ಲಾಭ ಈ ಮಾಸದಲ್ಲಿ ಖಂಡಿತವಾಗ್ಲೂ ಧನುಸು ರಾಶಿಯವರಿಗಾಗುತ್ತೆ. ಇದರ ಜೊತೆಗೆ ಒಂದಷ್ಟು ಮುದ್ರಕರು, ಪ್ರಕಾಶಕರು, ಪುಸ್ತಕರು, ಈ ರೀತಿ ಬಿಸ್ನೆಸ್ ಮಾಡುವಂತವ್ರು ಅಥವಾ ಸಿನಿಮಾ ನಟರು, ನಟಿಯರು, ಕಲಾವಿದರು ಎಲ್ರಿಗೂ ಕೂಡ ವಿಶೇಷವಾಗಿ ಉತ್ತಮವಾದ ಮಾಸ ಅಂತ ಹೇಳ್ಬೋದು. ಹಾಗೆ ಇಂಜಿನಿಯರಿಂಗ್, ಔಷಧಿ ಅಥವಾ ಡಾಕ್ಟರು ಎಲ್ರಿಗೂ ಕೂಡ ಈ ಮಾಸದಲ್ಲಿ ಉತ್ತಮವಾಗಿರುತ್ತೆ. ಪೆಟ್ರೋಲ್, ಎಣ್ಣೆ, ಕಬ್ಬಿಣ ವ್ಯಾಪಾರಿಗಳಿಗೆ, ಕಾರ್ಮಿಕರಿಗೆ ಈ ಮಾಸದಲ್ಲಿ ಸ್ವಲ್ಪ ನಷ್ಟ ಅಥವಾ ತುಂಬಲಾರದ ನಷ್ಟ ಅಂತ ಹೇಳ್ತೀವಲ್ಲ, ಆ ತರದ ನಷ್ಟಗಳು ಕೂಡ ಆಗುವಂತಹ ಸಂಭವಗಳಿರುತ್ತೆ. ಹಾಗೆ ಈ ಮಾಸದಲ್ಲಿ ಶನೀಶ್ವರ ಸ್ವಾಮಿಯ ಸ್ತೋತ್ರವನ್ನ ಪ್ರತಿನಿತ್ಯ ನೀವು ಹೇಳೋದ್ರಿಂದ ಖಂಡಿತವಾಗ್ಲೂ ಕೂಡ ಲಾಭ ಆಗುತ್ತೆ. ಸಿಂಪಲ್ ಆಗಿರುವಂತಹ ಮಂತ್ರ ನೀಲಾಂಜನ ಸಮಾಭಾಸಂ ರವಿ ಪುತ್ರಂ ನಿಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೀಶ್ವರಂ ಅಥವಾ ಓಂ ಪ್ರಾಂ ಪ್ರೀಂ ಪ್ರೋಂ ಸಹ ಶನೀಶ್ವರಾಯ ನಮಃ. ಈ ಮಂತ್ರಗಳನ್ನ ಪ್ರತಿನಿತ್ಯ 24 ಸರಿ, ಯಾವ್ದಾದ್ರು ಒಂದು ಮಂತ್ರವನ್ನ 24 ಸರಿ ಹೇಳಿ. ಇದರಿಂದಾಗಿ ನಿಮಗೆ ಬರಬಹುದಾದಂತಹ ಕಷ್ಟಗಳು ಕೂಡ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ. ಯಾಕಂದ್ರೆ ಧನುಸು ರಾಶಿಯವರಿಗೆ ಯಾವಾಗ್ಲೂ ಕೂಡ ದೃಷ್ಟಿ ದೋಷ ಅಂತಕ್ಕಂಥದ್ದು, ನರದೃಷ್ಟಿ ಅಂತಕ್ಕಂಥದ್ದು ಕೂಡ ಜಾಸ್ತಿಯಾಗಿ ಕಾಡ್ತಾ ಇರುತ್ತೆ. ಈ ನರದೃಷ್ಟಿ ಕಾಡಬಾರದು ಅಂದ್ರೆ ನೀವು ವಿಶೇಷವಾಗಿ ತಡೆಗಳನ್ನ